ಸಿಕ್ಕಾಬಡೆ ಬಿಸಿಲು. ಇವಾಗ ಹೊರಟಿದೀವಿ, ಎಲ್ಲ ಮುಗೀತು. ಇಲ್ಲಿದು ವ್ಯೂ ಪಾಯಿಂಟ್ ಎಲ್ಲ ನೋಡಿ ಎಲ್ಲ ಆಯ್ತು. ಸಕ್ಕದಾಗಿದೆ. ಆದ್ರೆ ಒಂದ್ಸತಿ ಬಂದು ಆರಾಮಾಗಿ ವಿಸಿಟ್ ಮಾಡ್ಬೋದು. ಸಕ್ಕದಾಗಿರುವಂತಹ ಜಾಗ. ಈಗ ಇಳಿತಾ ಇದೀವಿ, ಸೊ ಮುಂದೆ ನೋಡ್ಬೋದು. ಮೇಲೆ ಬೆಟ್ಟದ ಮೇಲೆಯಿಂದ ಕೆಳಗಡೆ ಇಳಿದಾಯಿತು. ಇಲ್ಲಿ ಸುಮಾರು ದೇವಸ್ಥಾನಗಳು ಇವೆಲ್ಲ ಹೊಡೆದ್ಬಿಟ್ಟಿದಾರಪ್ಪ. ಏನು ರೀಸನ್ ಅಂತಲೇ ಗೊತ್ತಿಲ್ಲ. ಏನೋ ಒಂದು ರೀಸನ್ ಇರ್ಬೋದು, ನೋಡೋಣ. ಹಾಗೆ ಇಲ್ಲಿ ಮಾತ್ರ ಸ್ವಲ್ಪ ದೂರ ರೋಡ್ ಚೆನ್ನಾಗಿಲ್ಲ. ಅಲ್ಲಿ ಮಧ್ಯದಿಂದ ಮಾತ್ರನೇ ರೋಡು ಮಾಡಿರೋದು. ಇಲ್ಲಿ ಸಿಂಗಲ್ ರೋಡು, ಅಲ್ಲಿಂದ ಡಬಲ್ ರೋಡ್ ಇರೋದು. ಪೆನಕೊಂಡ ಹೆಬ್ಬಾಗಿಲು ಏನಿದೆ, ಮತ್ತೆ ನಾವು ಎಕ್ಸಿಟ್ ಆಗ್ತಾ ಇದೀವಿ. ಬೆಂಗಳೂರು 140 ಕಿಲೋಮೀಟ್ರ್ ಇಲ್ಲಿಂದ. ಈಗ ಹೋಗೋಣ ಮೇನ್ ರೋಡ್ಗೆ. ಸೀದಾ ಲೆಫ್ಟ್ಗೆ ಹೋದ್ರೆ ಹೈದರಾಬಾದ್ ರೋಡ್. ಇಲ್ಲ ರೈಟ್ ಸೈಡಲ್ಲಿ ಹೋಟ್ಲಿದೆ. ಮೇಲ್ಗಡೆ ಹೋದ್ರೆ ಏನೋ ಯಾವುದೋ ಹೋಟ್ಲೇನು ಇಲ್ಲ ಅಲ್ಲಿ ಮೇಲ್ಗಡೆ. ಊಟನ ನಾವು ಮನೆಯಿಂದನೇ ತಗೊಬಂದ್ಬಿಟ್ವಿ. ಸೊ ಪಲಾವು ಬೆಳಗ್ಗೆ ಮಾಡ್ಕೊಂಬಂದಿದ್ದು, ತಿಂಡಿಗೂ ಇದೇ ಆಗೋಯ್ತು, ಮಧ್ಯಾಹ್ನ ಊಟಕ್ಕೂ ಇದೇ ಆಲ್ಮೋಸ್ಟ್ ಆಗೋಯ್ತೈತೆ. ಈಗ ಫಸ್ಟ್ ಟೈಮ್ ನಾನು ಯಾವುದಿದು ರಿಲಯನ್ಸ್ ಅವ್ರದ್ದು ಪೆಟ್ರೋಲ್ ಬಂಕ್ಗೆ ಹೋಗ್ತಾ ಇದ್ದೀನಿ. ಒಂದು 500 ರೂಪಾಯಿ ಅಷ್ಟು ಪೆಟ್ರೋಲ್ ಹಾಕ್ಸೋಣ. ಪೆಟ್ರೋಲು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ 3 ಪಾಯಿಂಟ್ ಇದೆ, ಹಾಕಿಸ್ಕೊಂಡು ಹೋಗೋಣ. ಪೆಟ್ರೋಲು 103 ರೂಪಾಯಿನ. ಒಂದು ಕೆಲಸ ಮಾಡೋಣ, ಒಂದು 500 ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಳೋಣ ಸಾಕು. ಇಲ್ಲ ಲಾಸ್ಟಾ? ಈ ಕಡೆನಾ ಆ ಕಡೆನಾ? ಆಯ್ತು, ಆ ಕಡೆನೇ ಬರೋಣ. ಸೊ ಫಸ್ಟ್ ಟೈಮು ರಿಲಯನ್ಸ್ ಪೆಟ್ರೋಲ್ ಬಂಕಲ್ಲಿ ಬಂದು ಪೆಟ್ರೋಲ್ ಹಾಕ್ಸ್ಕೊತಾ ಇರೋದು. ಬನ್ನಿ. ಇಲ್ಲಿ ಮುಂದೆ ಹಾಕೋದು, ಮುಂದೆ ಹಾಕ್ಬೇಕಿರೋದು. ಹಾಂ, ಹಿಂದೆ ಇಲ್ಲ. ಪೆಟ್ರೋಲು ಏನು ಇಷ್ಟು ರೇಟ್ ಹಾಕ್ಬಿಟ್ಟಿದ್ದೀರಾ? ಪೆಟ್ರೋಲ್ ರೇಟ್ ಇಷ್ಟೊಂದು ಮಾಡಿಟ್ಟಿದ್ದೀರಿ. ಹಾಕಿ ಫುಲ್ಲೇ ಹಾಕಿ, ಎಷ್ಟು ಇಡ್ಸುತ್ತೆ ಅಷ್ಟು ಹಾಕಿ. ಏನು ರೇಟ್ ಜಾಸ್ತಿ ಮಾಡ್ಬಿಟ್ಟ? ಕಮ್ಮಿ ಮಾಡ್ಬಿಟ್ಟು ಚೆನ್ನಾಗಿರ್ರಿ ಅಂದರೆ ಒಂದು ಲೆಕ್ಕಾಚಾರ. ನೀವು ಜಾಸ್ತಿ ಮಾಡ್ಬಿಟ್ಟು ಚೆನ್ನಾಗಿರ್ರಿ ಅಂದರೆ ಹೆಂಗೆ? ಆಟೋ ಕಟ್ ಆಫ್ ಆಗುತ್ತಲ್ಲ? ಹ್ಞೂ ಸರ್. ರಿಲಯನ್ಸ್ ಕಂಪ್ನಿಯವ್ರದ್ದು ಈ ಥರ ಇರೋವಂಥದ್ದು. ಏನು ATM ಮಿಷಿನ್ ಇದ್ದಂಗೆ ಐತೆ? ಮೇಲ್ಗಡೆನಾ? ಬೇರೆ ಕಡೆ ಇನ್ನೂ ಕಮ್ಮಿ ಇರಬೇಕೇನೋ ಅಲ್ವಾ? ಸರಿ, ಮತ್ತೆ ಬೇರೆ ಕಡೆ ವಿಷಯ ಯಾಕೆ ಅಂತ ಹಾಕ್ಬಿಡಿ. ಇನ್ನೊಂದು ಸ್ವಲ್ಪ ಹಾಕ್ಬಿಡಿ. ಓಕೆ, ಹಾಂ. ಇಡಿಸುತ್ತಾ ಇನ್ನು? ಹಾಕಿ ನೋಡುವ. ಸಾಕ್ಬಿಡಿ, ಚೆಲ್ಲೋದು ಬೇಡ. ರೇಟ್ ಬೇರೆ ಜಾಸ್ತಿ ಇದೆ. ಒಟ್ಟು 924 ರೂಪಾಯಿ ಇಡಿಸಿರೋದು. 8.9 ಲೀಟ್ರ್, ಆಲ್ಮೋಸ್ಟ್ 9 ಲೀಟ್ರ್. ಕಾರ್ಡ್ ಇದೆಯಲ್ಲ ಇಲ್ಲಿ. ಇವ್ರು ಮಿಷಿನ್ ಇಟ್ಕೊಂಡವ್ರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ದುಡ್ಡು ಬರುತ್ತಾ ಮೇಡಮ್ರೆ? ಬರೋಲ್ವಾ? ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀರಾ? ಹೇಳಿ. ಹೌದು, ದುಡ್ಡು ಬರುತ್ತಾ ಇಲ್ಲೋ ಅಂತ.
ಫಸ್ಟ್ ಟೈಮ್ ಬಂದಿರೋ ನಾವು ರಿಲಯನ್ಸ್ ನಿಮ್ಮ ಬಂಕಾಗೆ ಅದಕ್ಕೆ ಫ್ಲೀಟ್ ಕಾರ್ಡ್ ಇರುತ್ತಲ್ಲ. ಹಾಂ 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 ಕಾರ್ಡ್ ಕಂಪ್ನಿ ಬಿಲ್ ಬೇಕಾ? ಕೊಡಿ. ಲಾಸ್ಟಿಗೆ ಲೆಕ್ಕ ಮಾಡೋಣ. ಪೆಟ್ರೋಲ್ ಹಾಕಿಸ್ಕೊಂಡು ಆಗಿದೆ. ಒಂದು ಕೆಲಸ ಮಾಡೋಣ, ಲಾಸ್ಟಿಗೆ ಲೆಕ್ಕ ಮಾಡೋಣ ಎಷ್ಟೆಷ್ಟು ಇಡ್ಸುತ್ತೆ ಏನು ಅಂತ ಅಂದ್ಬಿಟ್ಟು. ಈಗ ಫುಲ್ಲೇ ಇಡಿಸ್ಬಿಟ್ಟೆ ಪೆಟ್ರೋಲ್ನ, ಇರಲಿ ಅಂತ. ನಾನು ಒಂದು 500 ರೂಪಾಯಿ ಹಾಕಿದ್ರೆ ಸಾಕು ಅನ್ನೋ ಲೆಕ್ಕಾಚಾರ ಇತ್ತು. ಇರಲಿ, ಮೇಂಟೈನ್ ಮಾಡೋರು ಪೆಟ್ರೋಲ್ ಬಂಕು. ಒಳ್ಳೆ ಶೆಲ್ ಪೆಟ್ರೋಲ್ ಬಂಕ್ನ ಮೇಂಟೈನ್ ಮಾಡ್ದಂಗೆ ಚೆನ್ನಾಗಿದೆ, ನೀಟಾಗಿ. ಏನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಜೇನುತುಪ್ಪ ಡಬ್ಬ ಹಾಕಿರೋದು ಇಲ್ಲೇನೆ. ಯೋಗ ಸ್ನೇಹಿತರೆ, ಇದಕ್ಕಿಂತನೂ ಮುಂಚೆ ಒಂದ್ಸತಿ ನಾನು ಬಂದಿದ್ದೆ. ಅವತ್ತು ರೋಡು ಈ ಟಾರ್ ಏನಿರ್ಲಿಲ್ಲ, ಸಿಕ್ಕಾಬಟ್ಟೆ ಕಿತ್ತೋಗಿತ್ತು. ಇವಾಗ ನೋಡ್ಬೋದು ಟಾರ್ ಹಾಕಿದ್ದಾರೆ, ಬಟ್ ಎಲ್ಲಿ ಗಂಟೆ ಇದೆ ನನ್ಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ನಾನು ಬಂದು ಇಲ್ಲಿಗೆ ಆಯ್ತು 1 ವರ್ಷ ಮೇಲೇನೆ ಆಗಿದೆ. ಇಲ್ಲೆಲ್ಲ ಟಾರ್ ಹಾಕಿದ್ದಾರೆ. ನಾನು ಬರ್ಬೇಕಾದ್ರೆ ಟಾರ್ ಏನಿರ್ಲಿಲ್ಲ, ಇವಾಗ ಚೆನ್ನಾಗಿ ಮಾಡಿದ್ದಾರೆ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ. ಆ ಟೈಮಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಂತೂ ಇಲ್ಲಿ ಸಿಕ್ಕಾಬಟ್ಟೆ ರಶ್ಶು, ಮತ್ತೆ ರೋಡ್ ಫುಲ್ಲು ಜಾಮ್ ಆಗೋದು. ಸೊ ಈಗ ಅಷ್ಟೇ ಪಾರ್ಕಿಂಗ್ ಹಾಕ್ಕೊಂಡ್ವಿ. ಇಲ್ಲಿ ಸಿಕ್ಕಾಬಟ್ಟೆ ಕಷ್ಟ ಗುರು, ಹಂಗೂ ಹಿಂಗೂ ಸಿಕ್ತು. ಆದರೆ ಗಾಡಿಗಳು ಮೂವ್ ಆಯ್ತಾ ಇರ್ತವೆ, ಯಾವ ಗಾಡಿಗಳು ಹೋಗ್ತವೆ ಅಂತ ಗೊತ್ತಿರಲ್ಲ ಅಷ್ಟೇ. ಅದೊಂದು ಬಿಟ್ರೆ ಯಾವುದಾದ್ರೂ ಸಿಕ್ಕಿದ್ರೆ ಆರಾಮಾಗೆ ಹಾಕ್ಕೋಬೋದು. ಕೂಲ್ ವೆದರ್ ಇದೆ ಇಲ್ಲಿ. ಸೊ ಇದನ್ನ ಕಡೆಯಿಂದ ನಾನು ಇಲ್ಲಿಗೆ 2ನೇ ಸತಿ ಬರ್ತಿರೋದು. ಅದು ಇದಕ್ಕಿಂತ ಮುಂಚೆ ಬಂದು ಒಂದ್ಸತಿ ಬಂದಿದ್ದೆ, ಅದೇ ಸ್ಟಾರ್ಟಿಂಗಲ್ಲಿ ಆಯ್ತಾ. ಆವಾಗ ಬಂದು ಸಿಕ್ಕಾಬಟ್ಟೆ ರಶ್ ಇತ್ತು. ಈ ಮಟ್ಟಿಗೆ ಏನು ಇಂಪ್ರೂವ್ಮೆಂಟ್ ಇರಲಿಲ್ಲ, ಸಿಕ್ಕಾಬಟ್ಟೆ ಕಾಲು ಸುಡೋದು ಇಲ್ಲಿ ಕಲ್ಲು ಮೇಲೆ. ಇವಾಗ ಮಧ್ಯದಲ್ಲಿ ಈ ಹುಲ್ಲು ಗ್ರಾಸ್ ಹಾಕಿದ್ದಾರೆ, ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸೇಷನ್ ಕೂಲಾಗಿದೆ. ಹಾಗೆ ನೋಡ್ಬೋದು ಇಲ್ಲೇನೋ ಬಂದ್ಬಿಟ್ರೆ ಒಂಥರ ಪೀಸ್ ಆಫ್ ಮೈಂಡ್ ಆಗ್ಬಿಡ್ತೀವಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಇಲ್ಲೇ ಕುತ್ಕೊಂಡು, ಮತ್ತೆ ಹೋದ್ರಾಯ್ತು. ಒಟ್ಟು ಟೋಟಲ್ ಸರೌಂಡಿಂಗ್ ನೋಡ್ಬೋದು ಯಾವ ಥರ ಇದೆ ಅಂತ. ಸ್ನೇಹಿತರೆ, ಬೆಂಗಳೂರಿಂದ ಪೆನಾಂಕೋಡಾಗೆ ಆಲ್ಮೋಸ್ಟ್ 150 ಕಿಲೋಮೀಟ್ರ್. ನಮ್ಮ ಮನೆಯಿಂದ ನನಗೆ 165 ಕಿಲೋಮೀಟ್ರ್ ಅಷ್ಟು ಡಿಸ್ಟೆನ್ಸ್ ತಗೊಳ್ತು. ಹಾಗೆ ಪೆನಾಂಕೋಡಾಗ ಹೋಗಿ ಪ್ಲಾನ್ ಮಾಡ್ಕೊಂಡ್ರೆ, ಪೆನಾಂಕೋಡಾಗ ಹೋಗ್ಬಿಟ್ಟು ಪೆನಾಂಕೋಡಾಯಿಂದ ನೀವು ಇಲ್ಲಿ ಈಶಾ ಟೆಂಪಲ್ ಆದಿಯೋಗಿ ಇಲ್ಲಿಗೆ ಬಂದ್ಬಿಟ್ಟು ಮತ್ತೆ ನೀವು ಬೆಂಗಳೂರು ಕಡೆಗೆ ಹೋಗ್ಬೋದು. ಸೊ ಸಕಲಾಗಿರುತ್ತೆ. ಒಂದು ದಿವಸ ಟ್ರಿಪ್ಪಲ್ಲಿ ಆರಾಮಾಗಿ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಇದು ಬೆಟರು. ಬಿಟ್ವೀನಲ್ಲಿ 1-2 ಪ್ಲೇಸ್ ಇದ್ದಾವೆ, ಬಟ್ ಅವು ಸ್ಕಿಪ್ ಮಾಡಿದ್ರು ಕೂಡ ಇದು ಸ್ಕಿಪ್ ಮಾಡದೇ ಇದ್ರೆ ಚೆನ್ನಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ನಾನು ಇಲ್ಲಿ ಬಂದಿದ್ದೀನಿ, ಬಟ್ ಏನಂತಂದರೆ ಲೈಟಿಂಗ್ ಶೋ ನೋಡೋಕೆ ಆಗಿಲ್ಲ. ಇವಾಗ ಕೂಡ ಟೈಮಿಂಗ್ಸು ಬಂದು ಆಲ್ಮೋಸ್ಟ್ ಎಷ್ಟಾಗಿದೆ ಈಗ 4 ಗಂಟೆ 4:15 ಆಗಿದೆ. 7 ಗಂಟೆಗೆ ಇರೋದು ಇಲ್ಲಿ ಲೈಟಿಂಗ್ ಶೋ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ಅಟೆಂಡ್ ಮಾಡೋಕ್ಕೆ. ಯಾವ ಥರ ಇರುತ್ತೆ ಅಂತ ನೋಡಬೇಕು. ಯಾಕಂತಂದರೆ ಆಲ್ಮೋಸ್ಟ್ 3 ಅವರ್ ಟೈಮು ಇಲ್ಲೇ ನಾವು ಕಾಯಬೇಕು ಲೈಟಿಂಗ್ ಶೋ ನೋಡಬೇಕು ಅಂತಂದರೆ. ನೋಡೋಣ, ವೆಯ್ಟ್ ಮಾಡೋಣ. ಈಗ ಸದ್ಯಕ್ಕೆ ಈ ಕಡೆಯಿಂದ ಬಿಸಿಲು ಹೊಡಿತಾ ಇದೆ, ಹಾಗಾಗಿ ಫೋಕಸ್ ಬೀಳ್ತಾ ಇದೆಯಾ ಅಂತ ಗೊತ್ತಿಲ್ಲ, ನೋಡೋಣ.
stillness lasted for years on end. Curious onlookers melted away. Only 7 seekers remained, as they could not tear themselves away from him. He transmitted the profound science of yoga in its full depth and dimension. He expounded 112 methods of attainment, offering his disciples access to the deepest innards of creation. In this magnificent state of yoga, many mysteries of the created and the uncreated cascaded upon his unbridled wild hair. It was a vision of the very core of the cosmos, in all its profundity and magnificence, a vision of the unfathomable mysteries of the universe, a most overwhelming vision the sages and Devi Parvati had ever witnessed. Devi Parvati, seeing Adiyogi, reveling in ecstatic states, said, I want to have what you have. Show me the way.
Adnani, the ideal man, where one half of him is woman. ಸ್ನೇಹಿತರೆ ನೋಡ್ಬೋದು ಫುಲ್ ರೋಡ್ ಜಾಮ್ ಆಗ್ಬಿಟ್ಟದೆ. ಈಗ ಎಕ್ಸಿಟ್ ಆಗೋದೇ ಇರೋದು ಚಾಲೆಂಜು. ಆ ಕಡೆ ಲೆಫ್ಟಲ್ಲಿ ಏನು ನೋಡ್ತಾ ಇದ್ದೀರಾ ಫುಲ್ ಜಾಮ್ ಆಗಿರೋದು. ಇಲ್ಲಿಂದ ಈಗ ಹೊರಗಡೆ ಹೋಗೋದೇ ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು. ಸೊ ಟೈಮು ಈಗ ಎಷ್ಟಾಗಿದೆ ಅಂತ ಕೇಳ್ತೀರಾ? ಟೈಮ್ ನೋಡ್ಬೋದು 7 ಗಂಟೆ 48 ನಿಮಿಷ ಆಗಿದೆ. ಈಗ ಇಲ್ಲಿಂದ ಎಕ್ಸಿಟ್ ಆಗಿ ಮೇನ್ ರೋಡ್ಗೆ ಹೋಗೋದೇ ಚಾಲೆಂಜ್ ಇರೋದು. ಆದರೂ ನಾವು ಬೇಗ ಬಂದ್ವಿ. ನೋಡೋಣ. ಮೋಸ್ಟ್ಲಿ ನನ್ನ ಲೆಕ್ಕದಲ್ಲಿ ಇನ್ನೊಂದು ಅರ್ಧ ಗಂಟೆ ಇಲ್ಲ 1 ಅವರ್ ಆದರೂ ಬೇಕೇ ಬೇಕು ಇಲ್ಲಿಂದ ಎಕ್ಸಿಟ್ ಆಗಿ ಮೇನ್ ರೋಡ್ಗೆ ಹೋಗೋಕ್ಕೆ. ಸೊ ಆಲ್ಮೋಸ್ಟ್ ಫುಲ್ ಜಾಮು. ಇದು ಒಳಗಡೆ ಆ ಲೈನು ಇಲ್ಲೇ 3 ಲೈನ್ ಆಗ್ಬಿಟ್ಟಿದೆ. ಇನ್ನು ಅಲ್ಲಿಂದ ಒಂದೊಂದೇ ಲೈನ್ ಮಾಡ್ಕೊಂಡು ಹೋಗೋಕ್ಕಾಗೋದು. ಸೊ ಆಲ್ಮೋಸ್ಟ್ ನೋಡ್ಬೋದು. ಲೈಟ್ ಶೋಗೋಸ್ಕರ ವೆಯ್ಟ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲ ಕಡೆ ಬರೀ ಜನನೇ. ಈ ವಿಡಿಯೋನ ಬಂದು ನೆಕ್ಸ್ಟ್ ಡೇ ಮಾಡ್ತಾ ಇದ್ದೀನಿ. ನಮ್ಮ ಜ್ಞಾನದಲ್ಲಿ ನಾವು ಈ ಟ್ರಿಪ್ ಹೋಗಿದ್ವಿ. ಪೆನಂಗೋಡ ಮತ್ತೆ ಈಶಾ ಟೆಂಪಲ್ ಇದು ಆನ್ ದ ವೇನಲ್ಲೇ ಇದ್ದಿದ್ದು. ಬರೋ ದಾರಿನಲ್ಲೇನೆ ಈಶಾ ಟೆಂಪಲ್ ಕೂಡ ನಾವು ಕವರ್ ಮಾಡ್ಕೊಂಡ್ ಬಂದ್ವಿ. ಒಟ್ಟು ನನಗೆ ಪೆಟ್ರೋಲ್ ಎಷ್ಟಾಯ್ತು ಅಂತ ಅಂದ್ರೆ ನನ್ನ ಈ ಟಾಟಾ ನ್ಯಾನೋಗೆ 2,000 ರೂಪಾಯಿ. 2,000 ಅವಶ್ಯಕತೆ ಬರಲಿಲ್ಲ. ಒಟ್ಟು ಕಿಲೋಮೀಟ್ರ್ 340 ಕಿಲೋಮೀಟ್ರ್ ಓಡಿಸಿದ್ದು. ಅದರಲ್ಲಿ ಒಂದು 1,600 1,700 ರೂಪಾಯಿ ಅಷ್ಟು ಪೆಟ್ರೋಲು ಇಡ್ಸೈತೆ ಗಾಡಿಗೆ. ಇನ್ನು 400-500 ರೂಪಾಯಿ ಅಷ್ಟು ಪೆಟ್ರೋಲು ಉಳ್ಕೊಂಡಿದೆ. ಆಯ್ತಾ? ಸೊ ಇದಿಷ್ಟು ಮೈಲೇಜು ಚೆನ್ನಾಗೇ ಬಂದಿದೆ. ಆಲ್ಮೋಸ್ಟ್ 25 ನಿಯರ್ ಬೈ ಮೈಲೇಜ್ ಬಂದಿದೆ. ನಮ್ಮ ಖರ್ಚು ವೆಚ್ಚ ಊಟ ಅಂದರೆ ನಾವು ಊಟ ಎತ್ಕೊಂಡು ಹೋಗಿದ್ವಿ ಮನೆಯಿಂದಾನೆ ಮಾಡಿಕೊಂಡು. ಬೆಳಗ್ಗೆ ತಿಂಡಿ ಮನೆಯಲ್ಲೇ ಮಾಡ್ಕೊಂಡು ಹೋಗಿದ್ದು. ಮಧ್ಯಾಹ್ನಕ್ಕೂ ಪಾರ್ಸಲ್ ಆಗೋಗಿತ್ತು. ಬರೀ ನಾವು ನೈಟ್ ಬರಬೇಕಾದ್ರೆ ಬರೀ ನೈಟು ಊಟ ಮಾತ್ರ ಹೋಟ್ಲಿಂದ ಮಾಡಿದ್ದು. ಆಯ್ತಾ? ಅದಕ್ಕೊಂದು 500-600 ರೂಪಾಯಿ ಅಂತ ಇಟ್ಕೊಳ್ಳಿ. ಸೊ ಇಷ್ಟು ಟೋಟಲ್ ಆಗಿ ಒಂದು ಅಲ್ಲಿ ಪಾರ್ಕಿಂಗು, ಟೋಲು ಮತ್ತೆ ಪೆಟ್ರೋಲು ಎಲ್ಲ ಸೇರಿ ಒಂದು 3,200 ರೂಪಾಯಿ ಒಳಗಡೆ ನ್ಯಾನೋದಲ್ಲಿ ಈ ಟ್ರಿಪ್ನ ಮಾಡ್ಕೊಂಬಂದಿದ್ದು. 1 ಡೇ ಟ್ರಿಪ್ಪು. ಪೆನಂಗೋಡಗೆ ಹೋಗಿ ಪೆನಂಗೋಡದಿಂದ ಈಶಾ ಟೆಂಪಲ್ಗೆ ಹೋಗಿ ಈಶಾ ಟೆಂಪಲಿಂದ ಸೀದಾ ಮನೆಗೆ ಬಂದ್ವಿ. ಸೊ ಇದಿಷ್ಟು ನಮ್ಮ ಟಾಟಾ ನ್ಯಾನೋದಲ್ಲಿ ಆಗಿರುವಂತಹ ಎಕ್ಸ್ಪೆನ್ಸು. ಟೋಲ್ ಎಲ್ಲ ಸೇರಿಕೊಂಡು 3,300 ರೂಪಾಯಿ. ಬಟ್ ಏನಂತಂದರೆ ಟಾಟಾ ನ್ಯಾನೋ ಇದು ಅಲ್ಲಿಗೆ ಹೋಗಿ ಈಶಾ ಟೆಂಪಲ್ ಹತ್ರ 2 ಸತಿ ಗಾಡಿ ಆಫ್ ಆಯಿತು. ಗಾಡಿ ಆಫ್ ಆದಮೇಲೆ ಇದು ನಾವು ಮೆಕ್ಯಾನಿಕ್ ಹತ್ರ ಬಿಡಬೇಕಾಯ್ತು. ಇದ್ರದ್ದೇನೋ ಸ್ಟಾರ್ಟರ್ ಪ್ರಾಬ್ಲಮ್ ಏನೋ ಅಂತ ಅಂದ್ಬಿಟ್ಟು. ಆಯಿತಾ? ಸೊ ಇದೇ ಪ್ರಾಬ್ಲಮ್ಮು ನ್ಯಾನೋದು. ನಾನು ಒಂದು ಟ್ರಿಪ್ ಹೋಗಿ ಬಂತು ಅಂದರೆ ನ್ಯಾನೋದಲ್ಲಿ ಏನಾದರೂ ಒಂದು ರಿಪೇರಿ ಕೊಡುತ್ತೆ. ಸೊ ಟೋಟಲಾಗಿ ನ್ಯಾನೋದು ರಿಪೇರಿ ಚಾರ್ಜ್ ಸೇರಿ ಹೇಳ್ಬೇಕಂದ್ರೆ ಒಂದು 6,500 ರೂಪಾಯಿ ಆಗಿದೆ. ಆ್ಯಕ್ಚುಲಿ ಕ್ಲಿಯರಾಗಿ ಹೋಗಿ ಬಂದಿದ್ರೆ ಇದೇನು ಪ್ರಾಬ್ಲಮ್ ಕೊಟ್ಟಿಲ್ಲ ಅಂದಿದ್ರೆ 3,200 ರೂಪಾಯಿ ಒಳಗಡೆ ಮುಗ್ದೋಗಿರೋದು. ಇವಾಗ ನಾವು ಬಂದಮೇಲೆ ರಿಪೇರಿ ಎಲ್ಲ ಮಾಡಿಸಿದ್ದೀನಿ. ಅದಕ್ಕೆ ಸೇರಿ ಗಾಡಿನಲ್ಲಿ ರಿಪೇರಿ ಕೂಡ ಆಗಿರೋದ್ರಿಂದಾಗಿ ನಾವು ಈ ಟ್ರಿಪ್ಪಲ್ಲಿ ಎಕ್ಸ್ಪೆನ್ಸ್ ಹಾಕ್ಕೊಡೋಣ. ಒಟ್ಟು 6,500 ರೂಪಾಯಿ ಅಂತ ಅಂದ್ಬಿಟ್ಟು. ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಕೂಡಲೇ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.